ಎಲ್ಲರಿಗೂ ನಮಸ್ಕಾರ. ಸಕ್ಕಡ ಅಂಕೈ ನಮಸ್ಕಾರ. ಯುಗಾದಿಯ ಮರುದಿನ ನಾನು ಎಣಿಸಿದ್ದು ಏನಪ್ಪ ಅಂತೇಳಿ ಹೇಳಿದರೆ, ಎಲ್ಲವೂ ಹಿಂದಿನ ದಿನದೇ ಒಂದು ಸ್ವಲ್ಪ ಉಳಿದದ್ದು ಇಟ್ಟದ್ದು ಮಾಡಿದ್ದು ಎಲ್ಲ ಫ್ರಿಜ್ಜಿನಲ್ಲಿದೆ, ಬಿಸಿ ಮಾಡಿ ಇಟ್ಟದ್ದಿದೆ, ಅದನ್ನೇ ಮುಂದುವರಿದ ಭಾಗ ಅಂತೇಳಿ ಹೇಳಿ. ಬಟ್ ನಾನು ಎಣಿಸಿದ ಹಾಗೆ ಏನೂ ಆಗಲಿಲ್ಲ. ಬೆಳಗ್ಗೆ ಎದ್ದ ಹಾಗೆ ಪತಿರಾಯರು ಹೇಳಿದರು, ನನಗೆ ಪೂರಿ ಮತ್ತು ಭಾಜಿ ಬೇಕು ಅಂತೇಳಿ ಹೇಳಿ. ಸೊ ಅವರಿಗಷ್ಟೇ ಪೂರಿ ಮತ್ತು ಭಾಜಿಯನ್ನು ಮಾಡಿ, ನಮಗೆ ಹಿಂದಿನ ದಿನ ಉಳಿದಂತಹ ಒಂದು ಗುಂಡ ಏನಿದೆ ಅದರ ಖಡಕ್ ಒಗ್ಗರಣೆಯನ್ನು ಕೊಟ್ಟರೆ ಒಂದು ಉಸ್ಲಿ ಅಂತೇಳಿ ಹೇಳಿ ನಾವು ಮಾಡ್ತೇವೆ. ಕೊಂಕಣಿಗಳಲ್ಲಿ ಹೆಚ್ಚಾಗಿ ಏನಪ್ಪ ಅಂತೇಳಿ ಹೇಳಿದರೆ ಇಡ್ಲಿ ಅಥವಾ ಈ ಗುಂಡ ಉಳಿದಾಗ ಅದನ್ನೇ ಮಾಡುವಂಥದ್ದು. ಸೊ ನನಗೆ ಮತ್ತು ನನ್ನ ಅತ್ತೆಯವರಿಗಂತೂ ಅದು ತುಂಬ ಇಷ್ಟ. ಸೊ ನಮಗಾಗಿ ಅದನ್ನು ಮಾಡಿದೆ. ಇದನ್ನು ಮಾಡುವ ಕ್ರಮ ಹೇಗಪ್ಪ ಅಂತೇಳಿ ಹೇಳಿದರೆ, ಉಳಿದಂತಹ ಗುಂಡಗಳೆಲ್ಲ ಏನಿದೆ ಅದನ್ನು ಕೈಯಿಂದ ಹುಡಿ ಮಾಡುವಂಥದ್ದು. ಅದರ ನಂತರ ಸಾಸಿವೆ, ಕರಿಬೇವು, ಹಸಿಮೆಣಸು, ಇಂಗು, ಒಂದು ಸ್ವಲ್ಪ ಉಪ್ಪು ಇದನ್ನು ಹಾಕಿ ಒಂದು ಖಡಕ್ ಒಗ್ಗರಣೆಯನ್ನು ಕೊಟ್ಟು ಕಡೆಗೆ ಆಫ್ ಮಾಡಿ ಆದಮೇಲೆ ಸ್ವಲ್ಪ ತೆಂಗಿನ ತುರಿಯನ್ನು ಮೇಲೆ ಹಾಕಿದರೆ ಸೂಪರ್ ಆಗಿರುವಂಥ ಉಸ್ಲಿ ರೆಡಿ ಆಗ್ತದೆ. ನನಗೆ ಆ್ಯಕ್ಚುಲಿ ಇಡ್ಲಿ ಮತ್ತು ಗುಂಡಗಿಂತ ಈ ಉಸ್ಲಿಯನ್ನು ತಿನ್ನುವಂಥದ್ದು ಅಂತೇಳಿ ಹೇಳಿದರೆ ಬಹಳ ಇಷ್ಟ. ಇವತ್ತು ಯಾವುದೇ ವ್ಲಾಗ್ ಮಾಡುವಂಥ ಆಲೋಚನೆಯಲ್ಲಿ ನಾನು ಇರಲಿಲ್ಲ. ಬಟ್ ಬೆಳಗ್ಗೆ ಇವತ್ತು ರಜೆ ಅಂತೇಳಿ ಹೇಳಿ ಗೊತ್ತಾಯಿತು ಶಾಲೆಗೆ. ಸೊ ಹೇಗೂ ನಾನು ಏನೋ ಒಂದು ಅಡುಗೆಯನ್ನು ಮಾಡ್ತಾಯಿದ್ದೇನೆ. ಇದನ್ನು ಕೂಡ ಇವತ್ತು ವಿಡಿಯೋ ಮಾಡೋಣ. ಸೊ ಒಂದಷ್ಟು ಫ್ರೀ ಕೂಡ ಇದ್ದೆ, ಅದಕ್ಕಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ನಿನ್ನೆಯ ಗಶಿ, ಸಾರು, ಪಾಯಸ ಎಲ್ಲ ಉಳಿದಿತ್ತು. ಬಟ್ ಯಾವುದೇ ಕಾರಣಕ್ಕೆ ಅದನ್ನು ನಾವು ತಿನ್ನೋದಿಲ್ಲ, ಬೇರೆ ಮಾಡಬೇಕು ಅಂತೇಳಿ ಹೇಳಿದ ಕಾರಣ ಇವತ್ತು ಒಂದಷ್ಟು ಹೊಸತನ್ನು ಟ್ರೈ ಮಾಡುವ ಅಂತೇಳಿ ಹೇಳಿ ನಾನು ಕೂಡ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಅವರು ಒಂದು ಪದಾರ್ಥವನ್ನು ಹೇಗೆ ಮಾಡ್ತಾರೆ, ಈ ಬೀಜದ ಪದಾರ್ಥ ಇರಬಹುದು, ಅದೇ ರೀತಿ ಬಸಳೆ ಪದಾರ್ಥ ಇರಬಹುದು, ಅದನ್ನು ಕೇಳಿಕೊಂಡು ತಿಳ್ಕೊಂಡೆ. ಸೊ ಅದನ್ನು ಕೂಡ ಇವತ್ತು ಟ್ರೈ ಮಾಡುವ ಅಂತೇಳಿ ಹೇಳಿ ಮಾಡಿದೆ. ನನ್ನ ಮಗನಿಗಂತೂ 100% ಇಂಥದ್ದು ಇಷ್ಟ ಆಗ್ತದೆ ಅನ್ನುವಂಥ ಭರವಸೆ ನನಗಿತ್ತು. ಯಾಕಂತೇಳಿ ಹೇಳಿದರೆ ಹೆಚ್ಚಾಗಿ ನಾನು ಈ ಪುಂಡಿ ಎಲ್ಲ ಮಾಡುವಾಗ ಅರೆಪುದ ಪುಂಡಿ ಅಂತೇಳಿ ಹೇಳಿ ಮಾಡ್ತೇನೆ. ಅದಕ್ಕೆ ಮಸಾಲೆಯನ್ನೆಲ್ಲ ಹಾಕಿ ನಮ್ಮ ಒಂದು GSBಗಳಲ್ಲಿ ಅದು ಮಾಡುವಂಥದ್ದು ತೀರಾ ವಿರಳ. ಬಟ್ ನನಗೆ ಈ ಅಂತಹ ಒಂದು ತುಳುನಾಡ ವೈವಿಧ್ಯ ಸ್ಪೆಷಲ್ ಎಲ್ಲ ಏನಿರ್ತದೆ ಅದು ನನಗಂತೂ ತುಂಬ ಇಷ್ಟ. ಮಾತ್ರ ಅಲ್ಲ, ಮಗನಿಗೂ ಅದನ್ನೆಲ್ಲ ನಾನು ಚಿಕ್ಕದ್ರಿಂದ ಮಾಡಿ ಹಾಕಿದ್ರಿಂದ ಅವನಿಗೂ ಕೂಡ ಅಂತಹ ಒಂದು ತಿಂಡಿಗಳು ಅಥವಾ ಪದಾರ್ಥಗಳು ಇಷ್ಟ. ಸೊ ಗಂಡನಿಗೆ ಇಷ್ಟ ಆಗ್ತದೆ ಇಲ್ವಾ ಅಂತೇಳಿ ಹೇಳುವಂತಹ ಒಂದು ಅಳುಕೆ ಇತ್ತು ಮನಸ್ಸಿನಲ್ಲಿ. ಬಟ್ ಮಾಡುವ ಅಂತೇಳಿ ಹೇಳಿಕೊಂಡು ಇವತ್ತು ನಾನು ಪದಾರ್ಥವನ್ನು ಕೂಡ ಮಾಡಿದೆ. ಸೊ ಇಲ್ಲಿಗೆ ಉಸಿಲಿ ರೆಡಿಯಾಗಿದೆ. ಅದರ ನಂತರ ನಿನ್ನೆ ಯುಗಾದಿಯಲ್ಲಿ ನಾನು ನಿಮಗೆ ತೋರಿಸಿದೆ. ಸೊ ಯುಗಾದಿಯಲ್ಲಿ ಮಾಡಿದಂತಹ ಒಂದು ಪಲ್ಯ ಏನಿತ್ತು ಅದು ಪಕ್ಕದ ಮನೆಯವರ ಒಂದು ತೋಟದಲ್ಲಿ ಅವರು ಬೆಳೆಸಿದಂತಹ ಒಂದು ತೊಂಡೆಕಾಯಿ ಬಳ್ಳಿಯಿಂದ ತೆಗೆದಂಥ ತೊಂಡೆ ಆಗಿತ್ತು. ಸೊ ಇವತ್ತು ಕೂಡ ಅವರು ಹೇಳಿದರು ಒಂದಷ್ಟು ತೊಂಡೆಕಾಯಿ ಇದೆ ಅಂತೇಳಿ ಹೇಳಿ. ಸೊ ಅದನ್ನು ಸ್ವಲ್ಪ ತೆಗೆದೆ ನಾನು. ಅದರ ನಂತರ ಮನೆಯಲ್ಲಿ ಬೆಳೆದಂತಹ ಬಸಳೆ ಇತ್ತು. ಬಸಳೆ ಅಂತೇಳಿ ಹೇಳಿದ್ರೆ ತುಂಬ ಆಗಲಿಲ್ಲ ಈ ಸರಿ, ಎಂತ ಅಂತೇಳಿ ಹೇಳಿ ಗೊತ್ತಿಲ್ಲ. ಇದಕ್ಕೆ ಹಾಕಿದಂಥ ನೀರು ಸಾಧಾರಣ 80-90 ಕೊಡಪಾನ ಆಗ್ಬೋದೇನೋ. ಆದರೆ ಏನಾಗಿದೆ ಅಂತೇಳಿ ಹೇಳಿದರೆ ಮಣ್ಣಿನ ಫಲವತ್ತತೆ ಸ್ವಲ್ಪ ಕಡಿಮೆ ಆಗಿದ್ದಿರ್ಬೋದು. ಹೊಸತು ಮಣ್ಣನ್ನು ಹಾಕಲಿಲ್ಲ ಹಾಗಾಗಿ. ಬಟ್ ಏನೋ ಒಂದು ಸ್ವಲ್ಪ ಸಿಕ್ಕಿತ್ತು ಬಸಳೆ. ಸೊ ಅದನ್ನು ತಗೊಂಡು ಒಂದಷ್ಟು ಬಿಂಬುಲಿಯನ್ನೆಲ್ಲ ತಗೊಂಡು, ತೊಂಡೆ, ಬಿಂಬುಲಿ, ಬಸಳೆ ಇದನ್ನೆಲ್ಲ ತಗೊಂಡು ಮನೆಯೊಳಗೆ ನಡೆದೆ. ಏನಾದರೂ ಒಂದು ಸ್ಪೆಷಲನ್ನು ಮಾಡೋಣ ಅಂತೇಳಿ ಹೇಳಿ. ಇದೆಲ್ಲವೂ ಕೂಡ ನಮ್ಮ ತೋಟದಿಂದಲೇ ಫ್ರೆಶ್ ಆಗಿ ಸಿಕ್ಕಿದ್ದು. ಅದಕ್ಕೆ ಒಂದಷ್ಟು ಅಲಸಂಡೆ ಬೀಜವನ್ನು ನೆನೆ ಹಾಕಿದೆ. ಅದರ ನಂತರ ಅಲಸಂಡೆ ಬೀಜವನ್ನು ಕುಕ್ಕರಲ್ಲಿ ವಿಸಿಲನ್ನು ಕೂಗಿಸಿದೆ. ಆಗ ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಒಣಮೆಣಸು, ಹಸಿಮೆಣಸು, ಕರಿಮೆಣಸು, ಬೆಳ್ಳುಳ್ಳಿ, ನೀರುಳ್ಳಿ, ಹಳದಿ, ತೆಂಗಿನ ತುರಿ, ಓಮ, ಚಿಟಿಕೆ ಸಾಸಿವೆ, ಅದರ ನಂತರ ಸಾಸಿವೆ, ನೀರುಳ್ಳಿ, ಬೆಳ್ಳುಳ್ಳಿಯನ್ನು ಬಿಟ್ಟು ಬಾಕಿ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ತೆಂಗಿನ ತುರಿಯ ಜೊತೆ ಒಂದು ಮಸಾಲೆಯನ್ನು ಅರಿಯೋದು. ಸೊ ಆ ಮಸಾಲೆಯನ್ನು ಚೆಂದ ಮಾಡಿ ಅರ್ಧೆಲ್ಲ ಇಟ್ಟೆ. ಅದರ ನಂತರ ನಮ್ಮ ತೋಟದಲ್ಲಿ ಬೆಳೆದಂತಹ ಫ್ರೆಶ್ ಆಗಿ ನಮಗೆ ಸಿಕ್ಕಿದಂತಹ ಈ ಹಾಗಲಕಾಯಿ ಏನಿದೆ ಇದೊಂದು ನೀವು ಖಂಡಿತ ಮಾಡಿ ನೋಡಿ ಆಯಿತಾ. ಸೂಪರ್ ಆಗ್ತದೆ. ನನಗಂತೂ ಇದು ಹೇಳುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಎಡಿಟಿಂಗ್ ಮಾಡುವಾಗ. ಯಾಕಂತೇಳಿ ಹೇಳಿದರೆ ಇದರಲ್ಲಿ ಸಿಹಿ, ಹುಳಿ, ಕಹಿ, ಖಾರ, ಉಪ್ಪು ಎಲ್ಲ ಕೂಡ ಇದೆ. ಅದ್ಭುತವಾದಂತಹ ಒಂದು ಸಮ್ಮಿಲನ ಅಂತೇಳಿ ಹೇಳ್ಬೋದು. ಇದಕ್ಕೆ ನಾವು ತಳಸನ್ ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ನಿಮ್ಮ ಭಾಷೆಯಲ್ಲಿ ಗೊತ್ತಿಲ್ಲ, ಮಾಡ್ತಿರೋ ಇಲ್ವೋ ಅಂತೇಳಿ ಹೇಳಿ ಕೂಡ ಗೊತ್ತಿಲ್ಲ. ಸೊ ಇದು ಬಿಂಬುಲಿ ಸಿಗುವಾಗ ಮಾಡುವಂಥದ್ದು ತುಂಬ ಒಳ್ಳೆಯದಾಗ್ತದೆ. ಎಷ್ಟಂತೇಳಿ ಹೇಳಿದರೆ ಖಂಡಿತವಾಗಿ ನೀವು ಮಾಡಬೇಕು ಇದನ್ನು. ಬಿಂಬುಲಿ ಸಿಕ್ಕುವುದಾದರೆ ಮಾತ್ರ ಇದನ್ನು ನೀವು ಮಾಡಿ. ಯಾಕಂತೇಳಿ ಹೇಳಿದರೆ ಇದೇ ಒಂದು ವಸ್ತುಗಳು ಸೇರಿದಾಗ ಮಾತ್ರ ಅಷ್ಟೊಂದು ಬೆಸ್ಟ್ ಆಗಿರುವಂಥ ಒಂದು ಪಲ್ಯ ಆಗಲಿಕ್ಕೆ ಸಾಧ್ಯ. ಅದರ ನಂತರ ಕೊಚ್ಚಿಟ್ಟಂತಹ ಬಸಳೆ ದಂಟು ಮತ್ತು ಎಲೆಗಳನ್ನು ಟೊಮೆಟೊ ಜೊತೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 4-5 ವಿಸಿಲ್ ಕೂಗಿಸಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಏನಿದೆ ಇದು ನಾನು ತೆಗೆದಂತಹ ಹಾಗಲಕಾಯಿ ಏನಿದೆ ಅದು ಆಲ್ಮೋಸ್ಟ್ ಮಾಗ್ತಾ ಇತ್ತು. ಸೊ ಅದರಿಂದ ನಮಗೆ ಸಿಕ್ಕಿದಂತಹ ಕೆಂಪು ಬೀಜಗಳು. ಸೊ ಅದನ್ನು ಕೂಡ ಹೀಗೆ ನಾನು ಹಾಕಿಬಿಟ್ಟೆ ನೆಲದಲ್ಲಿ. ಚಿಗುರ್ತದಾದರೆ ಚಿಗುರ್ಲಿ ಅಂತೇಳಿ ಹೇಳಿ. ಸೊ
ಅರ್ಧದಷ್ಟು ಅಡುಗೆಯ ತಯಾರಿ ಎಲ್ಲ ಆಯಿತು. ಇದೀಗ ಮಸಾಲೆಯನ್ನು ಹಾಕಿ ಬೇಯಿಸುವಂತಹ ಒಂದು ಪ್ರಕ್ರಿಯೆ ಮಾತ್ರ ಬಾಕಿ ಇದೆ. ಅದರ ನಡುವೆ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಹೇಗಾಗ್ತದಾ ಅನ್ನುವಂಥ ಒಂದು ಭಾವ ಕೂಡ ಇದೆ. ಬಟ್ ನನ್ನ ಒಂದು ಅಭಿಪ್ರಾಯವನ್ನು ತಗೊಂಡ್ರೆ ಯಾವಾಗಲೂ ನಾವು ಮಾಡ್ತಾ ಇರ್ತೇವೆ ಗಶಿ, ಕೊದ್ದೆಲು, ಅಂಬಟ, ಸಗ್ಳೆ, ಸುಕ್ಕೆ, ಬೆಂದಿ, ಕೊಳಂಬೋ, ದಾಳಿ, ಉಪ್ಕರಿ ಇದೆಲ್ಲ ನಮ್ಮ ಒಂದು ದಿನನಿತ್ಯದ ಲಿಸ್ಟಲ್ಲಿ ಇದ್ದೇ ಇರ್ತದೆ. ಆದರೆ ಕೆಲವೊಮ್ಮೆ ಇದನ್ನು ಮಾಡಿ ನೋಡಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಆಹಾರ ಸಾಮಗ್ರಿಗಳು ಸೇರಿ ಆಗುವಂತಹ ಒಂದು ಪದಾರ್ಥ ಖಂಡಿತವಾಗಿಯೂ ರುಚಿ ಇರ್ತದೆ. ಇನ್ನೊಂದು ತುಂಬ ಖುಷಿ ವಿಷಯ ಏನಪ್ಪ ಅಂತೇಳಿ ಹೇಳಿದರೆ, ಈಗಷ್ಟೇ ಎಡಿಟಿಂಗ್ ಮಾಡೋವಾಗ ಒಮ್ಮೆ ನಾನು ನೀರನ್ನು ಕುಡಿದು ಬರ್ತೇನೆ ಅಂತೇಳಿ ಹೇಳಿ ಅಡುಗೆ ಕೋಣೆಗೆ ಹೋದಾಗ, ಏಪ್ರಿಲ್ ಮೇ ಬೇಸಿಗೆಯಲ್ಲಿ ಬಾವಿ ನೀರು ಎಷ್ಟಿರ್ತದೆ ಅಷ್ಟೇ ತಳಕ್ಕೆ ಈ ಒಂದು ಪದಾರ್ಥ ಬಂದು ನಿಂತಿದೆ ಅಂತೇಳಿ ಹೇಳಿದರೆ ನನ್ನ ಸಂತಸದ ಮಟ್ಟ ಅಷ್ಟೇ ಮೇಲೆ ಬಂದು ನಿಂತಿದೆ ಅಂತೇಳಿ ಹೇಳಿದರೆ ಇಟ್ ಮೀನ್ಸ್ ನಮ್ಮ ಮನೆಯಲ್ಲಿ ಈ ಪದಾರ್ಥ ಎಲ್ಲರಿಗೂ ಇಷ್ಟ ಆಗಿದೆ ಅನ್ನುವಂತಹ ಒಂದು ಅರ್ಥ. ಉಳಿದಂತೆ ಬಾಳೆಹಣ್ಣಿನ ಪುಡಿ, ಗೆಣಸಿನ ಪುಡಿ ಅದೆಲ್ಲ ನಿನ್ನೆದೆ. ಸ್ವಲ್ಪ ಹಿಟ್ಟು ಉಳಿಯಿತು ಅಂತೇಳಿ ಹೇಳಿ ಅದಕ್ಕೆ ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಬಜ್ಜಿಯನ್ನು ಕೂಡ ಮಾಡಿದೆ. 3 ನಮೂನೆಯ ಪುಡಿಗಳು, ಪಲ್ಯ ಪದಾರ್ಥ ನಿಮ್ಮನ್ನು ಕೂಡ ಕೈ ಬೀಸಿ ಕರಿತಾ ಇದೆ ಅಂತೇಳಿ ಹೇಳಿ. ಆದರೆ ಖಂಡಿತವಾಗಿಯೂ ನೀವು ಇದನ್ನು ಟ್ರೈ ಮಾಡಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ತೆ.